ಇಡೀ ಜಗತ್ತಿನ ಜನ ಜಾಸ್ತಿ ಹಣವನ್ನು ಗಳಿಸುವುದರ ಮೇಲೆ ಫೋಕಸ್ ಮಾಡಿದರೆ ಜಪಾನಿನ ಜನ ಮಾತ್ರ ತಮ್ಮ ಹತ್ರ ಇರುವ ಹಣವನ್ನು ಸರಿಯಾಗಿ ಮತ್ತು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡುವುದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಸರಿಯಾಗಿ ಮಾಡ್ತಾರೆ. ಮನಿ ಮ್ಯಾನೇಜ್ಮೆಂಟನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿತಾರೆ. ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿರ್ತಾರೆ. ಹೀಗಾಗಿಯೇ ಜಪಾನಿನ ಜನ ಸಾಲ ಮುಕ್ತವಾದ ಜೀವನವನ್ನು ಎಂಜಾಯ್ ಮಾಡ್ತಾರೆ ಮತ್ತು ಎಲ್ರಿಗಿಂತ ಜಾಸ್ತಿ ದಿನ ನೆಮ್ಮದಿಯಿಂದ ಬದುಕ್ತಾರೆ. ನನಗೆ 4 ತಿಂಗಳ ಹಿಂದೆ ಒಬ್ಬಳು ಜಪಾನಿ ಟ್ರಾವೆಲ್ ಲಾಗರ್ ಸಿಕ್ಕಿದ್ಲು. ಅವಳಿಗೂ ಒಬ್ಬ ಕ್ಯಾಮ್ರಾಮ್ಯಾನ್ ಬೇಕಾಗಿದ್ದ ಒಂದು 5 ನಿಮಿಷದ ತನಕ. ಅವಳ ಒಂದು ರೀಲ್ ಶೂಟ್ ಮಾಡೋಕ್ಕೆ ಮತ್ತು ಅವಳ ಒಂದೆರಡು ಫೋಟೋಗಳನ್ನು ಕ್ಲಿಕ್ ಮಾಡೋಕ್ಕೆ ಬೇಕಾಗಿದ್ದ. ನಾನು ಅಲ್ಲೇ ಖಾಲಿ ತಿರುಗಾಡ್ತಾ ಇದ್ದೆ ಲಾಗ್ ಮಾಡ್ತಾ. ಸೊ ಅವಳು ಕರೆದ್ಲು. ಸೊ ನಾನು ಅವಳಿಗೆ ಹೆಲ್ಪ್ ಮಾಡಿದೆ ಮತ್ತು ಅವಳ ಜೊತೆಗೆ ಹಾಗೆ ಮಾತುಕತೆ ಆಯಿತು. 2-3 ದಿವಸ ಅಲ್ಲಿ ಇಲ್ಲಿ ಹೋದಾಗ ಕೂಡ ಮತ್ತೆ ಸಿಗ್ತಾ ಇದ್ಲು ಮತ್ತು ಫೋನ್ ಕಾಂಟ್ಯಾಕ್ಟಲ್ಲಿ ಕೂಡ ಟಚ್ಚಲ್ಲಿದ್ಲು. ಸೊ ಅವಳಿಂದ ನನಗೆ ಕಲಿಯೋಕ್ಕೆ ಏನು ಸಿಕ್ತಪ್ಪ ಅಂತಂದರೆ ಯೂಟ್ಯೂಬ್ ಚಾನಲನ್ನು ಹೆಂಗೆ ಫಾಸ್ಟೆಸ್ಟಾಗಿ ಗ್ರೋ ಮಾಡೋದು ಅನ್ನೋದು ಕಲಿಯೋಕ್ಕೆ ಸಿಕ್ತು. ಮತ್ತು ಅದನ್ನು ನಾನು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಲ್ಲಿ ಅಪ್ಡೇಟ್ ಕೂಡ ಮಾಡಿರುವೆ. ಸೊ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು ಮತ್ತು ಮೊಬೈಲ್ ವಿಡಿಯೋ ಎಡಿಟಿಂಗು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳ ಬಗ್ಗೆ ಕಲಿಯೋ ಆಸೆ ಇದ್ದರೆ ಕಲಿಬೋದು. ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೋಡಿ. ಸೊ ಅದರ ಬಗ್ಗೆ ಕೂಡ ಕಲಿಯೋಕ್ಕೆ ಸಿಕ್ತು. ಜೊತೆಗೆ ನನಗೆ ಜಪಾನಿಗರ ಕೆಲವೊಂದಿಷ್ಟು ಮನಿ ಹ್ಯಾಬಿಟ್ಸ್ಗಳ ಬಗ್ಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಸೀಕ್ರೆಟ್ಗಳ ಬಗ್ಗೆ ಕಲಿಯೋಕ್ಕೆ ಸಿಕ್ತು. ಸೊ ಅವುಗಳನ್ನೇ ನಾನು ನಿಮಗೆ ಈಗ ಒಂದೊಂದಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವನಿದ್ದೇನೆ. ಒಂದು ವೇಳೆ ನೀವು ಕೂಡ ನಿಮ್ಮ ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡುವವರಿದ್ದರೆ ಮತ್ತು ಮ್ಯಾನೇಜ್ ಮಾಡಿ ಶ್ರೀಮಂತರಾಗುವವರಿದ್ದರೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡುವವರಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ನೋಡಿ. ಲೆಟ್ಸ್ ಬಿಗಿನ್. ನಂಬರ್ 1, ದೇ ಫಾಲೋ ಕೈಜೆನ್. ಜಪಾನಿನ ಜನ ಇದ್ದಾರಲ್ಲ, ಅವರು ಕೈಜೆನ್ ಅನ್ನೋ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತಾರೆ. ಕೈಜೆನ್ ಏನು ಹೇಳತ್ತಪ್ಪ ಅಂತಂದರೆ, ಪ್ರತಿದಿನ ರೆಗ್ಯುಲರ್ ಆಗಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗಿ. ನಿಮ್ಮ ಹ್ಯಾಬಿಟ್ಸ್ ಆಗಿರಬಹುದು, ನಿಮ್ಮ ಸ್ಕಿಲ್ಸ್ಗಳಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಆಗಿರಬಹುದು, ಪ್ರತಿದಿನ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗೋದು, ರೆಗ್ಯುಲರ್ ಇಂಪ್ರೂವ್ಮೆಂಟನ್ನು ಮಾಡ್ತಾ ಹೋಗೋದು, ಇದನ್ನು ಕೈಜೆನ್ ಕಳಿಸುತ್ತೆ. ಸೊ ಈ ಜಪಾನಿಗರು ಈ ಕೈಜೆನ್ ಟೆಕ್ನಿಕನ್ನು ತಮ್ಮ ಹಣವನ್ನು ಗಳಿಸುವುದಕ್ಕಾಗಿ, ಉಳಿಸುವುದಕ್ಕಾಗಿ ಮತ್ತು ಮ್ಯಾನೇಜ್ ಮಾಡುವುದಕ್ಕಾಗಿ ಬಳಸ್ತಾರೆ. ಜಪಾನಿಗರ ಮೇನ್ ಟಾರ್ಗೆಟು ರಿಚ್ ಆಗೋದಿರೋದಿಲ್ಲ. ಜಪಾನಿಗರ ಮೇನ್ ಟಾರ್ಗೆಟ್ ಏನಾಗಿರತ್ತಪ್ಪ ಅಂತಂದರೆ ಹಣದ ವಿಚಾರದಲ್ಲಿ ಸ್ಮಾರ್ಟ್ ಆಗೋದಿರುತ್ತೆ, ವೈಸ್ ಸ್ಪೆಂಡಿಂಗನ್ನು ಮಾಡೋದಿರುತ್ತೆ. ಸೊ ಹೀಗಾಗಿ ಜಪಾನಿಗರು ಒಂದೇ ದಿನದಲ್ಲಿ ಲಕ್ಷ ಸೇವ್ ಮಾಡ್ತೀನಿ, ಕೋಟಿ ಸೇವ್ ಮಾಡ್ತೀನಿ ಅಂತೇಳಿ ಯೋಚನೆ ಮಾಡುವ ಬದಲು ಪ್ರತಿದಿನ ಒಂದು ಸಣ್ಣ ಅಮೌಂಟನ್ನು ರೆಗ್ಯುಲರ್ ಆಗಿ ಸೇವ್ ಮಾಡ್ತಾ ಹೋಗ್ತಾರೆ. ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬೆಳೆಸಿಕೊಳ್ತಾ ಹೋಗ್ತಾರೆ. ಸೊ ಹೀಗಾಗಿ ಅವರು ಲೋನ್ ಫ್ರೀ ಲೈಫನ್ನು ಎಂಜಾಯ್ ಮಾಡ್ತಾರೆ ಮತ್ತು ರಿಚ್ ಕೂಡ ಆಗ್ತಾರೆ. ನಂಬರ್ 2, ದೇ ರೀಸೈಕಲ್ ಎವ್ರಿಥಿಂಗ್. ಜಪಾನಿನ ಜನ ಇದ್ದಾರಲ್ಲ, ಇವರು ತುಂಬಾ ಸ್ಮಾರ್ಟ್ ಆಗಿರುವ ಕ್ರಿಯೇಟಿವ್ ಜನ ಆಗಿದ್ದಾರೆ. ಇವರು ತಮ್ಮ ಟೈಮನ್ನು ಕೂಡ ವೇಸ್ಟ್ ಮಾಡಲ್ಲ, ದುಡ್ಡನ್ನು ವೇಸ್ಟ್ ಮಾಡಲ್ಲ, ಎನರ್ಜಿಯನ್ನು, ರಿಸೋರ್ಸನ್ನು, ಫುಡ್ಡನ್ನು ಯಾವುದನ್ನು ಕೂಡ ಅನಾವಶ್ಯಕವಾಗಿ ವೇಸ್ಟ್ ಮಾಡಲ್ಲ. ಅವರು ಎಲ್ಲವನ್ನು ಕೂಡ ರೀಸೈಕ್ಲಿಂಗ್ ಮಾಡ್ತಾರೆ. ಮತ್ತು ರೀಸೈಕ್ಲಿಂಗ್ ಮಾಡೋದ್ರಿಂದ ರಿಸೋರ್ಸಸ್ಗಳ ಉಳಿತಾಯ ಆಗುತ್ತೆ, ಎನರ್ಜಿಯ ಉಳಿತಾಯ ಆಗುತ್ತೆ. ಸೊ ಇದರಿಂದ ಅವರ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವ್ರ ಹತ್ರ ಒಂದು ವಾಟರ್ ಬಾಟಲ್ ಇದೆ ಅಂತ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ, ನೀರು ಕುಡಿದ್ಬಿಟ್ಟು ಅದನ್ನು ಬಿಸಾಕಿಬಿಡ್ತೀವಿ, ಸರಿ ತಾನೇ? ಬಟ್ ಜಪಾನಿಗರು ಇದರಿಂದ ಏನಾದರೂ ರೀಸೈಕ್ಲಿಂಗ್ ಮಾಡಿ ಪ್ರಾಡಕ್ಟ್ ರೆಡಿ ಮಾಡೋಕ್ಕಾಗತ್ತಾ, ಅಥವಾ ಇದನ್ನೇ ಮತ್ತೆ ಮರುಬಳಕೆ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾರೆ. ಸೊ ಅವ್ರ ಹತ್ರ ಏನೇನೆಲ್ಲ ಸಿಗತ್ತಲ್ಲ, ಅವರು ಎಲ್ಲವನ್ನ ಕೂಡ ರೀಸೈಕ್ಲಿಂಗ್ ಮಾಡ್ತಾರೆ ಮತ್ತು ಅದನ್ನು ರೀಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಅವರಿಗೆ ಪದೇ ಹೊಸ ವಸ್ತುಗಳನ್ನ ಖರೀದಿಸಬೇಕಾದ ಅವಶ್ಯಕತೆ ಬೀಳಲ್ಲ ಮತ್ತು ಸಿಕ್ಕಾಪಟ್ಟೆ ದುಡ್ಡು ಸೇವ್ ಆಗುತ್ತೆ. ನಂಬರ್ 3, ಗುಡ್ ಪೇರೆಂಟಿಂಗ್. ಜಪಾನ್ನಲ್ಲಿ ನನಗೆ ಸಿಕ್ಕ ಈ ಜಪಾನಿ ಟ್ರಾವೆಲ್ ಲಾಗರ್ ಫ್ರೆಂಡ್ ಹೇಳಿದಂತೆ, ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಗೆ ಫೈನಾನ್ಷಿಯಲ್ ನಾಲೆಜನ್ನು, ಟ್ರೈನಿಂಗನ್ನು ಕೊಡ್ತಾರೆ. ಅವರನ್ನು ಸರಿಯಾಗಿ ಟ್ರೈನ್ ಮಾಡ್ತಾರೆ ದುಡ್ಡಿನ ವಿಚಾರದಲ್ಲಿ. ದುಡ್ಡಿನ ಮಹತ್ವ ಏನಿದೆ ಅಂತ ಹೇಳ್ತಾರೆ. ಮತ್ತು ಮನಿ ವಿಚಾರದಲ್ಲಿ ಅವರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದನ್ನು ಸಣ್ಣ ವಯಸ್ಸಿನಿಂದಲೇ ಕಲಿಸ್ತಾರೆ. ಮುಂದೆ ಹೋಗಿ ಈ ಮಕ್ಕಳು ತಮಗೆ ಮತ್ತು ಈ ಸಮಾಜಕ್ಕೆ, ಇಲ್ಲವೇ ಅವರ ಫ್ಯೂಚರ್ ಲೈಫ್ ಪಾರ್ಟ್ನರ್ಗಳಿಗೆ, ಮಕ್ಕಳಿಗೆ ಬರ್ಡನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಈ ಹಣದ ಬಗ್ಗೆ ಎಲ್ಲವನ್ನ ಕೂಡ ಹೇಳಿಕೊಡ್ತಾರೆ. ಮನಿ ಮ್ಯಾನೇಜ್ಮೆಂಟನ್ನು ಕಲಿಸ್ತಾರೆ. ಇಂಪಾರ್ಟೆನ್ಸ್ ಆಫ್ ಮನಿ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸ್ತಾರೆ. ಗುಡ್ ಪೇರೆಂಟಿಂಗ್ ಇದೆ ಅಲ್ಲಿ.
ಬಟ್ ಇಲ್ಲಿ ಭಾರತದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಪೇರೆಂಟ್ಸ್ಗಳೇ ಜವಾಬ್ದಾರಿಯನ್ನು ಹೊತ್ಕೊಳ್ಳಲ್ಲ. ಸುಮ್ಮನೆ ಚೆನ್ನಾಗಿ ದುಡಿಯೋದೆ, ಲೈಫಲ್ಲಿ ಸೆಟ್ಲ್ ಆಗೋದೆ, ಮದುವೆ ಆಗಿಬಿಡೋದು, ಮದುವೆ ಆಗ್ತಾ ಇದ್ದಂತೆ ಗ್ಯಾಪ್ ಕೊಡ್ದಂಗೆ 2-3 ಮಕ್ಕಳು ಮಾಡಿಬಿಡೋದು, ಹುಟ್ಟಿಸೋದವ್ರನ್ನು ಅವ್ರಿಗೆ ಎಜುಕೇಷನ್ಗೂ ಹಾಕಲ್ಲ, ಅವ್ರ ಹೊಟ್ಟೆಗೂ ಹಾಕಲ್ಲ, ಬಟ್ಟೆಗೂ ಖರ್ಚು ಮಾಡಲ್ಲ, ಕೇಳಿದರೆ ಬೇರೆಯವರ ಖುಷಿಯನ್ನು ನೋಡಿ ಬದುಕಬೇಕು ಅನ್ನೋದು ಇಂಥ ಥರ್ಡ್ ಕ್ಲಾಸ್ ಫಿಲಾಸಫಿ ಹೇಳೋದು ಬರುತ್ತೆ ಇಂಡಿಯನ್ ಪೇರೆಂಟ್ಸ್ಗಳಿಗೆ. ಮಕ್ಕಳ ಎಜುಕೇಷನ್ಗೆ ಖರ್ಚು ಮಾಡಲ್ಲ, ತಮಗೇನಾದರೂ ಆದರೆ ತಮ್ಮ ಮನೆಯವರೇ ಸಾಯ್ತಾ ಇದ್ದಾರೆ ಅಂತಂದರೆ ಹಾಸ್ಪಿಟಲ್ಗೆ ಖರ್ಚು ಮಾಡಲ್ಲ, ಕೇಳಿದರೆ ನಮಗೇನಿರಲ್ಲ, ನಾವು ಬಡವರಿದ್ದೀವಿ ಅಂತಾರೆ. ಥರ್ಡ್ ಕ್ಲಾಸ್ ಫೆಲೋಗಳು ಭಾರತದ ಪೇರೆಂಟ್ಸ್ಗಳು. ಕೆಲವೊಂದಿಷ್ಟು ಜನರನ್ನು ಬಿಟ್ಟು ಉಗಿತಾ ಇರುವೆ, ಒಳ್ಳೆಯವರು ಇರ್ತಾರೆ, ಬಟ್ ಆಲ್ಮೋಸ್ಟ್ ಆಲ್ ನೆಗ್ಲಿಜಿಬಲ್ ಪೇರೆಂಟ್ಸ್ ಇದ್ದಾರೆ ದೇಶದಲ್ಲಿ. ಬಟ್ ಜಪಾನಿನಲ್ಲಿ ಮ್ಯಾಕ್ಸಿಮಮ್ ಪೇರೆಂಟ್ಸ್ಗಳು ರಿಸ್ಪಾನ್ಸಿಬಲ್ ಆಗಿದ್ದಾರೆ, ತಾವು ಕೂಡ ಎಜುಕೇಟ್ ಆಗ್ತಾರೆ ಮತ್ತು ತಮ್ಮ ಮಕ್ಕಳನ್ನು ಕೂಡ ಫೈನಾನ್ಷಿಯಲಿ ಎಜುಕೇಟ್ ಮಾಡ್ತಾರೆ. ನಂಬರ್ 4 ಕಕಿಬೋ. ಈ ಕಕಿಬೋ ಏನಾಗಿದೆಯಪ್ಪ ಅಂತಂದರೆ ಜಪಾನಿಗರ ಒಂದು ಫೈನಾನ್ಷಿಯಲ್ ಜರ್ನಲನ್ನು ಮೇಂಟೈನ್ ಮಾಡುವ ಒಂದು ಸಿಸ್ಟಮ್ ಆಗಿದೆ. ಇದನ್ನು ಒಂದು 100 ವರ್ಷದ ಹಿಂದೆ ಜಪಾನಿನ ಫಸ್ಟ್ ಫೀಮೇಲ್ ಜರ್ನಲಿಸ್ಟ್ ಆದ ಹನಿ ಮೊಟೆಗೋ ಅವರು ಇಂಟ್ರಡ್ಯೂಸ್ ಮಾಡಿದ್ರು. ಇದರಲ್ಲಿ ಜಪಾನಿಗರು ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಹಣದ ಎಲ್ಲ ಲೆಕ್ಕಾಚಾರಗಳನ್ನು ಇಡೋದಕ್ಕಾಗಿ ಮಾಡೋದಕ್ಕಾಗಿ ಯಾವುದೇ ಮೊಬೈಲ್ ಆ್ಯಪ್ಸ್ಗಳನ್ನು ಬಳಸಲ್ಲ. ಅವ್ರೇನು ಮಾಡ್ತಾರೆ, ಒಂದು ಜರ್ನಲ್ ಅಂದರೆ ಒಂದು ಡೈರಿಯನ್ನು, ಒಂದು ಬುಕ್ಕನ್ನು ಮೇಂಟೈನ್ ಮಾಡ್ತಾರೆ. ಆ ಬುಕ್ನಲ್ಲಿ ಹಣದ ಎಲ್ಲವನ್ನ ಲೆಕ್ಕಾಚಾರಗಳನ್ನು ಸ್ವಂತ ಕೈಯಿಂದ ಬರೀತಾರೆ. ಯಾವಾಗ ನೀವು ಹ್ಯಾಂಡ್ ರೈಟಿಂಗ್ನಿಂದ ಬರಿತೀರೋ, ಕೈಯಿಂದ ಬರಿತೀರೋ, ಆವಾಗ ನಿಮಗೆ ಕರೆಕ್ಟಾಗಿ ಎಲ್ಲವೂ ಕೂಡ ನೆನಪಲ್ಲಿ ಉಳಿಯುತ್ತೆ, ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಮೊಬೈಲ್ ಆ್ಯಪ್ಸ್ಗಳಲ್ಲಿ ಮಾಡೋದ್ರಿಂದ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಗಳು ನಿಮ್ಮ ಕಣ್ಣಿಂದ ಮರೆಯಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಜಪಾನಿಗರು ಕಕಿಬೋ ಒಂದು ಫಾರ್ಮುಲಾದಲ್ಲಿ ಎಲ್ಲವನ್ನು ಕೂಡ ಕೈನಿಂದ ಒಂದು ಡೈರಿಯಲ್ಲಿ ಬರೀತಾರೆ. ಇದರಲ್ಲಿ ಅವರು ಮೇನ್ ಇನ್ಕಮ್ ಎಷ್ಟು ಬರ್ತಾ ಇದೆ ಅನ್ನೋದನ್ನು ಬರೀತಾರೆ. ಅದಾದ ನಂತರ ಎಕ್ಸ್ಪೆನ್ಸನ್ನು ಬರೀತಾರೆ. ಎಕ್ಸ್ಪೆನ್ಸ್ಗಳಲ್ಲಿ 2 ಸೆಕ್ಷನನ್ನು ಮಾಡ್ತಾರೆ. ಒಂದು ಫಿಕ್ಸ್ಡ್ ಆಗಿರುವ ಎಕ್ಸ್ಪೆನ್ಸು, ಅಂದರೆ ಖರ್ಚು ಬಂದೇ ಬರುತ್ತೆ ಅದು ಪ್ರತಿ ತಿಂಗಳು, ಅಂಥ ಎಕ್ಸ್ಪೆನ್ಸಸ್ಗಳ ಬಗ್ಗೆ ಬರೀತಾರೆ. ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ಗಳ ಬಗ್ಗೆ, ಎಮರ್ಜೆನ್ಸಿಗಳ ಬಗ್ಗೆ ಬರೀತಾರೆ. ಎಷ್ಟು ಹಣ ಇನ್ಕಮಲ್ಲಿ ಬಂತು, ಎಷ್ಟು ಹಣ ಎಕ್ಸ್ಪೆನ್ಸಲ್ಲಿ ಖರ್ಚಾಗೋಯ್ತು, ಎಲ್ಲೆಲ್ಲಿ ಸ್ಪೆಂಡ್ ಆಯಿತು, ಹೇಗಾಯಿತು, ಎಲ್ಲಿ ಉಳಿಸ್ಬೋದಿತ್ತು, ಎಷ್ಟು ಉಳಿತಾಯ ಆಗಿದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಎಮರ್ಜೆನ್ಸಿ ಪೆಂಡಿಗೆ ಎಷ್ಟು ಹೋಗಿದೆ, ಈ ರೀತಿ ಎಲ್ಲವನ್ನು ಕೂಡ ಅವರು ಆ ಜರ್ನಲ್ನಲ್ಲಿ, ಆ ಡೈರಿಯಲ್ಲಿ ಕೈಯಿಂದಲೇ ಬರೆದಿಡ್ತಾರೆ. ಮತ್ತು ಇದರಿಂದ ಅವರು ಫೈನಾನ್ಷಿಯಲಿ ಮೋರ್ ಕಾನ್ಷಿಯಸ್ ಆಗಿರ್ತಾರೆ. ಮತ್ತು ಕೈ ಮೇಲೆ ಹಿಡಿತಾರೆ, ಖರ್ಚು ಮಾಡುವಾಗ ಹಿಡಿತ ಸಿಗತ್ತೆ ಅವರಿಗೆ. ಇಲ್ಲಿ ನಾನು ಫಾಲ್ತು ಎಕ್ಸ್ಪೆನ್ಸ್ ಮಾಡಿದ್ದೀನಿ, ಖರ್ಚು ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ, ಕಂಟ್ರೋಲ್ ಮಾಡ್ತಾರೆ ಅವರು. ಸೊ ಹೀಗಾಗಿ ಅವರು ಫೈನಾನ್ಷಿಯಲಿ ಸ್ಮಾರ್ಟ್ ಆಗ್ತಾರೆ ಮತ್ತು ರಿಚ್ ಆಗ್ತಾರೆ. ನಂಬರ್ 5 ಶೂಪು. ಪ್ರೊನೌನ್ಸ್ ಮಾಡೋಕ್ಕೆ ಸ್ವಲ್ಪ ಕಠಿಣ ಆಗುತ್ತೆ, ಶೂಪು. ಸೊ ಇವಳು ಟ್ರಾವೆಲ್ ಫ್ರೆಂಡ್ ಹೇಳೋವಾಗ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ ಚಾಟಿಂಗಲ್ಲಿ ಅವಳು ಏನೋ ಕಳಿಸಿದಾಗಲೂ ಕೂಡ ನಾನು ಅವಳಿಗೆ ಕಳಿಸ್ತಾ ಇದ್ದೆ, ಪ್ಲೀಸ್ ಪ್ರೊನೌನ್ಸ್ ಇಟ್ ಮೇಡಮ್ ಅಂತೇಳಿ. ಯಾಕಂದರೆ ಅವಳದು ಪ್ರೊನೌನ್ಸಿಯೇಷನ್ ಕೇಳಿ ನಗುನೇ ಬರ್ತಾಯಿತ್ತು. ಶೂಪು. ಈ ಶೂಪು ಏನಾಗಿದೆಯಪ್ಪ ಅಂತಂದರೆ ಜಪಾನ್ನಲ್ಲಿ ಪ್ರತಿ ಮನೆಯಲ್ಲಿ ಹೌಸ್ ವೈಫ್ಗಳಿರ್ತಾರಲ್ಲ, ಅಂದರೆ ಮನೆಯ ಯಜಮಾನತಿಯರು, ಅಂದರೆ ಹೆಂಡತಿ. ಸೊ ಅವಳು ಮನೆಯ CFO ಥರ ಕೆಲಸ ಮಾಡ್ತಾಳೆ. ಹೇಗೆ ಪ್ರತಿಯೊಂದು ಕಂಪ್ನಿಯಲ್ಲಿ CFO ಇರ್ತಾರಲ್ಲ, ಚೀಫ್ ಫೈನಾನ್ಷಿಯಲ್ ಆಫೀಸರ್, ಆ ಥರ ಪ್ರತಿ ಮನೆಯಲ್ಲಿರುವ ಯಜಮಾನಿ ಅಂದರೆ ಹೆಂಡತಿ ಅದೇ ಥರ ವರ್ಕ್ ಮಾಡ್ತಾಳೆ. ಗಂಡ ದುಡಿದ್ಬಿಟ್ಟು ದುಡ್ಡು ತರ್ತಾನೆ, ಆ ದುಡ್ಡು ತಂದುಬಿಟ್ಟು ಪೂರ್ತಿ ಸ್ಯಾಲ್ರಿಯನ್ನು ತನ್ನ ಹೆಂಡತಿ ಕೈಗೆ ಕೊಡ್ತಾನೆ. ಹೆಂಡತಿ ಕೈಗೆ ಕೊಟ್ಟ ತಕ್ಷಣ ನಮ್ಮಲ್ಲಿರುವಂತೆ ಎಲ್ಲ ಮಜಾ ಉಡಾಯಿಸ್ಬಿಡಲ್ಲ ಅವರು, ಏನು ಬೇಕೋ ಎಲ್ಲ ಶಾಪಿಂಗಲ್ಲಿ ಉಡಾಯಿಸ್ಬಿಡಲ್ಲ. ಸೊ ಅಲ್ಲಿರುವ ಹೌಸ್ ವೈಫ್ಗಳು ತುಂಬಾ ರಿಸ್ಪಾನ್ಸಿಬಲ್ ಆಗಿದ್ದಾರೆ. ಗಂಡ ತನ್ನ ಕೈಗೆ ದುಡ್ಡನ್ನು ತಂದು ಕೊಟ್ಟಿದ್ದಾನೆ ಅಂತಂದರೆ ಮನೆ ನಡೆಸೋಕ್ಕೆ, ಅವರು ಎಷ್ಟು ದುಡ್ಡು ಬಂದಿದೆ ಅನ್ನೋದನ್ನು ಲೆಕ್ಕಾಚಾರ ಇಡ್ತಾರೆ ಮತ್ತು ಸರಿಯಾಗಿ ಬಜೆಟಿಂಗ್ ಮಾಡ್ತಾರೆ. ಎಷ್ಟು ಹಣವನ್ನು ಸೇವ್ ಮಾಡಬೇಕು ಎಮರ್ಜೆನ್ಸಿಗಾಗಿ ಮತ್ತು ಅಪೋರ್ಚುನಿಟಿಗಾಗಿ, ಎಷ್ಟು ಹಣವನ್ನು ಸೇವ್ ಮಾಡಬೇಕು ಫಸ್ಟ್ ಅದನ್ನು ಸೈಡಿಗೆ ತೆಗೆದಿಡ್ತಾರೆ, ಸೇವಿಂಗ್ ಮಾಡ್ತಾರೆ. ಅದಾದ ನಂತರ ನೀಡ್ಸ್ಗಳ ಮೇಲೆ ಖರ್ಚು ಮಾಡ್ತಾರೆ. ಮತ್ತು ಗಂಡನಿಗೆ ಖರ್ಚಿಗೆ ಎಷ್ಟು ಕೊಡಬೇಕು ಅದರ ಮೇಲೆ ಅವನಿಗೆ ಖರ್ಚಿಗೆ ಕೊಡ್ತಾರೆ. ಮನೆ ನಡ್ಸೋಕ್ಕೆ ಏನೇನು ಬೇಕು, ಗ್ರಾಸರಿ ಏನೇನು ತರಬೇಕು ಅದನ್ನೆಲ್ಲವನ್ನು ತರ್ತಾರೆ. ಸೊ ಇಷ್ಟೆಲ್ಲವನ್ನು ಮಾಡಿಬಿಟ್ಟು ಎಷ್ಟು ದುಡ್ಡು ಉಳಿಯತ್ತಲ್ಲ ಮತ್ತು ಗಂಡನ ಕೈಗೆ ಕೊಡ್ತಾರೆ. ಸೊ ಈ ರೀತಿ ಅಲ್ಲಿರುವ ಹೌಸ್ ವೈಫ್ಗಳು CFO ಥರ ಕೆಲಸ ಮಾಡ್ತಾರೆ. ಸೊ ಈ ಶೀಪು ಅನ್ನೋ ಒಂದು ಫಾರ್ಮುಲಾ ಏನಿದೆಯಲ್ಲ, ಸೊ ಜಪಾನಿಗರನ್ನು ಫೈನಾನ್ಸಿಯಲಿ ಸ್ಟ್ರಾಂಗ್ ಮಾಡ್ತಾಯಿದೆ, ಸ್ಮಾರ್ಟ್ ಮಾಡ್ತಾಯಿದೆ ಮತ್ತು ವೈಸ್ ಮಾಡ್ತಾಯಿದೆ. ಸೊ ಇದು ಅವರ ಗ್ರೇಟ್ ಮನಿ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಭಾರತದಲ್ಲಿಯೂ ಕೂಡ ಕೆಲವೊಂದಿಷ್ಟು ಮನೆಗಳಲ್ಲಿ ಇದಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕನ ಮನೆಯಲ್ಲೇ ಇದೆ. ಸೊ ನಮ್ಮ ಅಕ್ಕನ ಮನೆಯಲ್ಲಿ ನಮ್ಮ ಭಾವಂದೇನು ನಡೆಯಲ್ಲ, ಸೊ ಎಲ್ಲನೂ ನಮ್ಮ ಅಕ್ಕಂದೇ ನಡೆಯುತ್ತೆ.
ಸೊ ನಮ್ಮ ಭಾವ ಏನು ಮಾಡ್ತಾರೆ, ಇಷ್ಟು ದುಡ್ಡು ಬಂದಿದೆ ತಗೋ, ನನಗೆ ಇಷ್ಟು ಖರ್ಚು ಕೊಡು, ಮಿಕ್ಕಿದ್ದು ಏನು ಮಾಡೋದಿದೆ ಮಾಡಿಬಿಡು ಅಂದ್ಬಿಡ್ತಾರೆ. ಬಟ್ ನಮ್ಮ ಅಕ್ಕ ಏನು ಉಡಾಯಿಸಲ್ಲ, ಇವಳು ಕೂಡ ಗಳಿಸ್ತಾಳೆ. ಯಾಕೆ ನೋಡಿದರೆ ನಮ್ಮ ಅಕ್ಕ ನಮ್ಮ ಭಾವನಿಗಿಂತ ಡಬಲ್ ಟಿಬಲ್ ಗಳಿಸ್ತಾಳೆ. ಸೊ ಇವಳು ಕೂಡ ದುಂದು ವೆಚ್ಚ ಮಾಡಲ್ಲ. ಸೊ ಮನೆಯಾಗೆ ಏನೇನು ಬೇಕೋ ಸರಿಯಾಗಿ ನಿಭಾಯಿಸ್ತಾಳೆ. ಸೊ ಇದೇ ರೀತಿ ನಾನು ಬಹಳಷ್ಟು ಹೆಣ್ಮಕ್ಳನ್ನು ನೋಡಿರುವೆ. ಭಾರತೀಯ ಹೆಣ್ಮಕ್ಳು ಕೂಡ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಜಪಾನಲ್ಲಿ ಏನಿದೆ, ಕಲ್ಚರಲಿ ಅವರು ಅಂಟ್ಕೊಂಡಿದ್ದಾರೆ. ಅಂದರೆ ಅವರ ಸಂಸ್ಕೃತಿಗೆ ಅವರು ಬದ್ಧರಾಗಿದ್ದಾರೆ. ಭಾರತೀಯರು ಏನಾಗ್ಬಿಟ್ಟಿದ್ದಾರೆ, ತಮ್ಮ ಸಂಸ್ಕೃತಿಯನ್ನು ಗಾಳಿಯಲ್ಲಿ ತೂರ್ಬಿಟ್ಟಿದ್ದಾರೆ. ಹೀಗಾಗಿ ಅವನತಿ ಆಗ್ತಾ ಇದ್ದಾರೆ. ನಂಬರ್ 6, ಜಪಾನೀಸ್ ಫ್ರುಗ್ಯಾಲಿಟಿ ಮಾಡೆಲ್. ಜಪಾನಿಯರ ಒಂದು ಫ್ರುಗ್ಯಾಲಿಟಿ ಮಾಡೆಲ್ ಏನಿದೆಯಲ್ಲ, ಅಂದರೆ ಮಿತವ್ಯಯದ ಜೀವನ ಶೈಲಿ ಇದೆಯಲ್ಲ, ಅದು ಸಿಲ್ಲಿ ಅನಿಸಲ್ಲ. ಅದೇ ಒಂಥರ ಲಕ್ಸುರಿಯಸ್ ಥರ ಇದೆ. ಜಪಾನಿಗರು ದುಂದು ವೆಚ್ಚವನ್ನು ಮಾಡೋಕ್ಕೆ ಹೋಗಲ್ಲ. ಜಪಾನ್ನಲ್ಲಿ ಆಲ್ಮೋಸ್ಟ್ ಆಲ್ ಜನ ನಿಮಗೆ ಸಿಂಪಲ್ ಲಿವಿಂಗ್ ಮೇಲೆ, ಹೆಲ್ದಿ ಲಿವಿಂಗ್ ಮೇಲೆ ನಂಬಿಕೆ ಇಟ್ಟವರು ಸಿಗ್ತಾರೆ. ದುಂದು ವೆಚ್ಚ ಮಾಡಲ್ಲ. ಸುಮ್ಮನೆ ಮಾಡೋದಿದೆ ಅಂಥೇಳಿ ಅಡ್ಡದಿಡ್ಡಿ ದುಡ್ಡು ಖರ್ಚು ಮಾಡಲ್ಲ. ಸೊ ಜಪಾನಿಗರು ಮೆಟೀರಿಯಲಿಸ್ಟಿಕ್ ವಸ್ತುಗಳ ಮೇಲೆ ದುಡ್ಡು ಖರ್ಚು ಮಾಡುವ ಬದಲು ಮೆಮೊರಿಗಳನ್ನು ಕ್ರಿಯೇಟ್ ಮಾಡುವ, ಎಕ್ಸ್ಪೀರಿಯನ್ಸ್ಗಳನ್ನು ಕೊಡುವ ಸಂಗತಿಗಳಲ್ಲಿ ದುಡ್ಡು ಖರ್ಚು ಮಾಡ್ತಾರೆ. ಸೊ ಅವ್ರಿಗೊಂದು ಫ್ಯಾಮಿಲಿ ಫಂಕ್ಷನ್ ಮಾಡೋದಿದೆ ಅಂತ ಅಂದ್ಕೊಳ್ಳಿ, ಸುಮ್ಮನೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗೋದು, ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಖರ್ಚು ಮಾಡೋದೆಲ್ಲ ಮಾಡಲ್ಲ ಅವರು. ಟೀ ಪಾರ್ಟಿ ಮಾಡೋದಿದ್ರು ಕೂಡ ತಮ್ಮ ಫಾರ್ಮ್ ಹೌಸ್ಗಳಿಗೆ ಹೋಗ್ತಾರೆ, ಅಲ್ಲೇ ಸ್ವಂತ ಫುಡ್ ಪ್ರಿಪೇರ್ ಮಾಡ್ತಾರೆ, ಟ್ರೀ ಪ್ರಿಪೇರ್ ಮಾಡ್ತಾರೆ, ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಫ್ಯಾಮಿಲಿಯೊಂದಿಗೆ, ರಿಲೇಟಿವ್ಸ್ಗಳೊಂದಿಗೆ, ಫ್ರೆಂಡ್ಸ್ಗಳೊಂದಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಗುಡ್ ಹ್ಯಾಬಿಟ್ಸ್ಗಳ ಮೇಲೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಸೊ ಅವರ ಫ್ರುಗ್ಯಾಲಿಟಿ ಮಾಡೆಲ್ ಇದೆಯಲ್ಲ, ಒಂಥರ ಲಕ್ಸುರಿ ಥರ ಅನಿಸುತ್ತೆ, ಸಿಲ್ಲಿ ಅನಿಸಲ್ಲ. ಸೊ ಹೀಗಾಗಿ ಅವರು ಫ್ಯಾಮಿಲಿ ಜೊತೆಗೆ ಕ್ವಾಲಿಟಿ ಟೈಮನ್ನು ಕೂಡ ಸ್ಪೆಂಡ್ ಮಾಡ್ತಾರೆ, ಹೆಲ್ತನ್ನು ಕೂಡ ಕಾಪಾಡಿಕೊಳ್ತಾರೆ, ಜೊತೆಗೆ ದುಡ್ಡನ್ನು ಕೂಡ ಉಳಿಸ್ತಾರೆ, ಮತ್ತು ರಿಚ್ ಕೂಡ ಆಗ್ತಾರೆ. ಸೊ ಇದನ್ನು ನಾವು ಕೂಡ ಇಂಪ್ಲಿಮೆಂಟ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ನಾವೇನು ಮಾಡ್ತೀವಿ ಇಂಡಿಯನ್ಸು, ಬರೀ ಮೆಟೀರಿಯಲಿಸ್ಟಿಕ್ ಆದ ಸಂಗತಿಗಳ ಮೇಲೆ ದುಡ್ಡನ್ನು ಖರ್ಚು ಮಾಡ್ತೀವಿ. ಫಂಕ್ಷನ್ ಮಾಡೋದಿದೆ ಅಂತಂದರೆ ಸುಮ್ಮನೆ ಡೋಲ್ ತಂದೆ, ಬ್ಯಾಂಜೋ ತಂದೆ, DJ ತಂದೆ, ಸುಮ್ಮನೆ ಊರಿಗೆಲ್ಲ ಊಟ ಹಾಕಿದೆ. ಏನಿದೆ ಮದುವೆ ಫಂಕ್ಷನ್ಗಳು ನೋಡಿ ನಮ್ಮಲ್ಲಿ, ಸುಮ್ಮನೆ ಅನಾವಶ್ಯಕವಾದ ದುಂದು ವೆಚ್ಚ. ಸುಮ್ಮನೆ ನಂದೊಂದು ಮದುವೆ ಆಗ್ತಾಯಿದೆ ಅಂಥೇಳಿ ಸರ್ಕಸ್ಸು, ಜೋಕರ್ಗಳ ಥರ ಜಗತ್ತಿಗೆಲ್ಲ ತೋರಿಸೋದು. ಇದೇ ಆಗ್ತಾ ಇದೆಯಲ್ಲ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದೆ, ವಿಡಿಯೋ ಶೂಟ್ ಮಾಡಿದೆ, ಮದುವೆಯಲ್ಲಿ ಅಷ್ಟು ಕಾರ್ ತಂದೆ, ಬಾಡಿಗೆ ಕಾರಲ್ಲಿ ಕೊಟ್ಟು ಆಡಿ BMW ತಂದೆ. ಇವ್ರದ್ದೇನಿರಲ್ಲ, ಇವರೆಲ್ಲ ಫಕೀರೇ ಇರ್ತಾರೆ, ಲೋನ್ ಮೇಲೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ತೋರಿಸ್ಕೊಳ್ಳೋಕ್ಕೆ ಮಾಡೋದು. ಬಟ್ ಇಂತಹ ಮೂರ್ಖತನಗಳನ್ನು ಜಪಾನಿಯರು ಮಾಡಲ್ಲ. ಅದಕ್ಕಾಗಿ ಅವರು ಸ್ಮಾರ್ಟ್ ಆಗಿದ್ದಾರೆ, ಮುಂದೆ ಇದ್ದಾರೆ. ನಂಬರ್ 7, ಬೈಯಿಂಗ್ ಸೆಕೆಂಡ್ ಹ್ಯಾಂಡ್ ಈಸ್ ನಾಟ್ ಸೇಮ್ ಇನ್ ಜಪಾನ್. ಜಪಾನ್ದಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಖರೀದಿ ಮಾಡೋದು, ಇಲ್ಲವೇ ಫ್ಯಾಬ್ರಿಸಿಡ್ ಆಗಿರುವ ವಸ್ತುಗಳನ್ನು ಖರೀದಿ ಮಾಡೋದು, ಅಲ್ಟರ್ನೇಟಿವ್ ವಸ್ತುಗಳನ್ನ ಖರೀದಿ ಮಾಡೋದು ಸೇಮ್ ಅಂತ ಕನ್ಸಿಡರ್ ಮಾಡಲ್ಲ. ನಮ್ಮ ಭಾರತದಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತು ತೊಗೊತಾ ಇದ್ದಾನೆ ಅಂತಂದರೆ ಜನ ಅವನನ್ನು ನೋಡು ಎಷ್ಟಿದ್ದಾನೆ ಈ ಥರ ನೋಡ್ತಾರೆ, ಒಂದು ಸ್ವಲ್ಪ ಕೀಳಾಗಿ ನೋಡ್ತಾರೆ, ಅವನಿಗೆ ಅವಮಾನ ಮಾಡ್ತಾರೆ. ಬಟ್ ಜಪಾನ್ನಲ್ಲಿ ಎಲ್ಲ ಜನ ಕೂಡ ಧೈರ್ಯವಾಗಿ, ಯಾವುದೇ ಹಿಂಜರಿಕೆ, ಮುಜುಗರ ಇಲ್ಲದೆ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಅಂಥೇಳಿ ಅವಳಿಂದ ನನಗೆ ಕಲಿಯೋಕ್ಕೆ ಸಿಕ್ಕಿದೆ. ನೋಡಿ ಯೋಚನೆ ಮಾಡಿ, ಸೆಕೆಂಡ್ ಹ್ಯಾಂಡ್ ಆಗಿರುವ ಕಾರನ್ನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಫ್ಯಾಬ್ರಿಸಿಡ್ ಆಗಿರುವ ಬಟ್ಟೆಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಸೆಕೆಂಡ್ ಹ್ಯಾಂಡ್ ಆಗಿರುವ ಫರ್ನಿಚರ್ಗಳನ್ನು, ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳನ್ನು ಖರೀದಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ ನನಗೆ? ಒಳ್ಳೆ ಕ್ವಾಲಿಟಿಯಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಸಿಗ್ತಾ ಇರುವಾಗ ಯಾಕೆ ಖರೀದಿ ಮಾಡಬಾರ್ದು? ಸೊ ಅಲ್ಲಿಯ ಜನ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಖರೀದಿಸುವಾಗ ಪ್ರೌಡ್ ಫೀಲ್ ಮಾಡ್ತಾರೆ. ಮತ್ತು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಅಲ್ಲಿ ಜನ ಓಪನ್ ಆಗಿ ಖರೀದಿ ಮಾಡ್ತಾರೆ, ಕದ್ದು ಮುಚ್ಚಿ ಖರೀದಿ ಮಾಡಲ್ಲ. ಸೊ ಜಪಾನಿಗರಿಗೆ ಗೊತ್ತಿದೆ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಖರೀದಿ ಮಾಡೋದು ಒಂದು ಸ್ಮಾರ್ಟ್ ಡಿಸಿಷನ್ ಆಗಿದೆ ಅಂಥೇಳಿ, ವೈಸ್ ಮೂವ್ಮೆಂಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಭಾರತದಲ್ಲಿ ಮೂರ್ಖರೇ ಇದ್ದಾರೆ. ಅವರಿಗೆ ಇಲ್ಲಿ ದುಡ್ಡು ಸೇವ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಪರಿವಿಲ್ಲ. ಬರೀ ಎಲ್ಲದರಲ್ಲಿ ನನಗೆ ಒರಿಜಿನಲ್ಲೇ ಬೇಕು, ಮದುವೆ ಆಗುವಾಗಲೂ ಕೂಡ ಒರಿಜಿನಲ್ ಹೆಂಡ್ತಿನೇ ಬೇಕು. ಸೊ ನಿಮ್ಗೆ ನಿಜವಾಗಿಯೂ ಅವಳ ಮೇಲೆ ಪ್ರೀತಿ ಇದ್ದರೆ ನೀವು ಅವಳ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಹುಡುಗಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದರೆ ನಿಮಗವಳು ಅವಳ ವರ್ಜಿನಿಟಿಯನ್ನು ಕೊಡ್ತಾಳೆ. ಇನ್ನು ಹುಡುಗ ಅವಳನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದರೆ ಅವಳ ವರ್ಜಿನಿಟಿ ಬಗ್ಗೆ ಆತ ಕೇಳಲ್ಲ. ಸೊ ಅಲ್ಲಿ ಕೂಡ ಜನ ಹಾಗೆ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಕೂಡ ಹಾಗೆ ಮಾಡ್ತಾರೆ. ಒರಿಜಿನಲ್ಲೇ ಬೇಕು, ಒರಿಜಿನೇ ಬೇಕು ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ತಾರೆ. ಬಟ್ ಜಪಾನ್ದಲ್ಲಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ತೆಗೆದುಕೊಳ್ಳೋಕ್ಕೆ ಯಾರೂ ಹಿಂದು ಮುಂದೆ ನೋಡಲ್ಲ, ಮುಜುಗರ ಪಟ್ಟುಕೊಳ್ಳಲ್ಲ. ಹೀಗಾಗಿ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಮತ್ತು ಅವರ ಮಕ್ಕಳಿಗೂ ಕೂಡ ಇದನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿಸೋದ್ರಿಂದ ಸೊ ಅವರ ಮಕ್ಕಳು ಕೂಡ ಬೇಗನೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ ಮತ್ತು ಇಂಡಿಪೆಂಡೆಂಟ್ ಆಗ್ತಾರೆ. ದುಂದು ವೆಚ್ಚನೇ ನಿಂತೋಗ್ಬಿಡುತ್ತಲ್ಲ ಇಲ್ಲಿ. ನಂಬರ್ 8, ಶಾಪಿಂಗ್ ಎಟ್ ದ ರೈಟ್ ಟೈಮ್. ಜಪಾನಿಗರು ರೈಟ್ ಟೈಮ್ನಲ್ಲಿ ಶಾಪಿಂಗ್ ಮಾಡ್ತಾರೆ.
ಸುಮ್ಮನೆ ರಶ್ಶಿಂಗ್ ಮಾಡಲ್ಲ, ಸುಮ್ಮನೆ ಆತುರದಲ್ಲಿ ಹೋಗಿಬಿಟ್ಟು ಖರೀದಿ ಮಾಡೋದಿದೆ ಅಂಥೇಳಿ ಏನೇನೋ ಖರೀದಿ ಮಾಡಿಕೊಂಡು ಹಿಂಗೆ ಚೀಲ ತುಂಬಿಕೊಂಡು ಬರಲ್ಲ. ಜಪಾನಿಗರು ತುಂಬಾ ಸ್ಮಾರ್ಟಾಗಿ ಶಾಪಿಂಗ್ ಮಾಡ್ತಾರೆ, ರೈಟ್ ಟೈಮಿಗೆ ಮಾಡ್ತಾರೆ, ಮತ್ತು ಅವರು ಇಂಪಲ್ಸ್ ಬೈಯಿಂಗನ್ನು ಮಾಡಲ್ಲ. ಜಪಾನಿಗರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿ ವಾರ ಪ್ರತಿ ತಿಂಗಳು ಅವರ ನೀಡ್ಸ್ಗಳ ಒಂದು ಲಿಸ್ಟನ್ನು ಮಾಡ್ತಾರೆ, ತಮಗೆ ಏನೇನು ಬೇಕಾಗಿದೆ, ಅವಶ್ಯಕತೆ ಏನೇನಿದೆ ಅಂಥೇಳಿ. ಮತ್ತು ಈ ನೀಡ್ಸ್ಗಳ ಲಿಸ್ಟಲ್ಲಿ 2 ಸೆಕ್ಷನ್ ಮಾಡ್ತಾರೆ. ಅರ್ಜೆಂಟ್ ನೀಡ್ ಏನಿವೆ ಅಂಥೇಳಿ ಒಂದು ಲಿಸ್ಟ್ ಮಾಡ್ತಾರೆ, ಮತ್ತು ಇನ್ನೊಂದು ಸೆಕ್ಷನ್ನಲ್ಲಿ ಫ್ಯೂಚರ್ ನೀಡ್ಸ್ ಏನಿದೆ ಅಂಥೇಳಿ ಲಿಸ್ಟ್ ಮಾಡ್ತಾರೆ. ಮತ್ತು ಯಾವ ಯಾವ ನೀಡ್ಸ್ಗಳು ಅರ್ಜೆಂಟ್ ಆಗಿವೆನಲ್ಲ ಅವುಗಳನ್ನು ಖರೀದಿ ಮಾಡಿಬಿಡ್ತಾರೆ. ಇನ್ನು ಸ್ವಲ್ಪ ದಿನ ಬಿಟ್ಟರು ಖರೀದಿ ಮಾಡಿದರೆ ನಡೆಯುತ್ತೆ ಅನ್ನೋ ಥರ ನೀಡ್ಸ್ಗಳಿರ್ತಾವಲ್ಲ ಅವುಗಳನ್ನು ರೈಟ್ ಟೈಮಿಗೆ ಖರೀದಿ ಮಾಡ್ತಾರೆ. ಯಾವಾಗ ಡಿಸ್ಕೌಂಟ್ ಬರುತ್ತೆ, ಸೇಲ್ ಬರುತ್ತೆ, ಕ್ಯಾಶ್ಬ್ಯಾಕ್ ಸಿಗ್ತಾ ಇರುತ್ತೆ, ಆಫರ್ ಇರುತ್ತೆ, ನಾನ್ ಇಂಟ್ರೆಸ್ಟ್ ಲೋನ್ ಸಿಗ್ತಾ ಇರುತ್ತೋ ಆವಾಗ ಅವುಗಳನ್ನು ಖರೀದಿ ಮಾಡ್ತಾರೆ. ಬಟ್ ಭಾರತದ ಜನ ಏನು ಮಾಡ್ತಾರೆ ನೋಡಿ, ಏನು ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಕ್ಕೆ ಕ್ಲಾರಿಟಿನೇ ಇರಲ್ಲ. ಸುಮ್ಮನೆ ಸೇಲ್ ಬಂತು, ಡಿಸ್ಕೌಂಟ್ ಬಂತು, ಆಫರ್ ಬಂತು ಅಂತೇಳಿ ಸಾಲ ಮಾಡಿ ತಂದೇ ಬಿಡ್ತಾರೆ. ಮತ್ತು ಇದರಲ್ಲಿ ಮ್ಯಾಕ್ಸಿಮಮ್ಮು ಅನಾವಶ್ಯಕವಾಗಿರುವ ವಸ್ತುಗಳನ್ನೇ ಖರೀದಿ ಮಾಡಿರ್ತಾರೆ. ಇಂಪಲ್ಸ್ ಬೈಯಿಂಗ್ ಇದೆ, ಡಿಸ್ಕೌಂಟ್ ಸಿಗ್ತಾ ಇದೆ ಅಂಥೇಳ್ಬಿಟ್ಟು ಅನಾವಶ್ಯಕವಾಗಿರುವ ವಸ್ತುವನ್ನು ತಂದ್ಕೊಂಡ್ಬಿಡ್ತಾರೆ. ಭಾರತದ ಜನ ಅಂತೂ ಸ್ಮಾರ್ಟ್ ಶಾಪಿಂಗ್ ಮಾಡಲ್ಲ, ಬಟ್ ಜಪಾನಿಗರು ಸ್ಮಾರ್ಟ್ ಶಾಪಿಂಗ್ ಮಾಡ್ತಾರೆ. ನಂಬರ್ 9, ದೇ ಡೆವಲಪ್ DIY ಸ್ಕಿಲ್ಸ್. ಜಪಾನಿಗರು ಏನಿದಾರಲ್ಲ ತುಂಬಾ ಸ್ಮಾರ್ಟ್ ಆಗಿರುವ ಜನ ಮತ್ತು ಕ್ರಿಯೇಟಿವ್ ಜನ. ಅವರು DIY ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊತಾರೆ. DIY ಅಂತಂದರೆ ಡೂ ಇಟ್ ಯುವರ್ ಸೆಲ್ಫ್, ಅಂದರೆ ಸ್ವಾವಲಂಬಿಯಾದ ಕಲೆಗಳನ್ನು ಕಲಿತಾರೆ. ಉದಾಹರಣೆಗಾಗಿ ಇಲೆಕ್ಟ್ರಿಕ್ ಫಿಟ್ಟಿಂಗ್ ಮಾಡೋದು, ಮನೆಯಲ್ಲಿ ವೈರ್ಗಳನ್ನು ಕೊಡಿಸೋದು, ಲೈಟಿಂಗ್ ಸೆಟಪ್ ಮಾಡೋದು, ಬಲ್ಬ್ ಬದಲಾಯಿಸೋದು, ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡೋದು, ಅಂದರೆ ಫ್ರಿಜ್ಜು, ವಾಷಿಂಗ್ ಮಷೀನು, ಫ್ಯಾನು, ಮಿಕ್ಸರು ಇಂಥವುಗಳನ್ನೆಲ್ಲ ರಿಪೇರಿ ಮಾಡೋದು. ಮತ್ತು ಇದರ ಜೊತೆಗೆ ಪ್ಲಂಬಿಂಗ್ ಮಾಡೋದು, ಪೈಪ್ಲೈನ್ ಫಿಟ್ಟಿಂಗ್ ಮಾಡೋದು, ಗಾರ್ಡನಿಂಗ್ ಮಾಡೋದು, ಮತ್ತು ಆಟೋಮೊಬೈಲ್ಸ್ಗಳ ರಿಪೇರಿ ಮಾಡೋದು, ಫರ್ನಿಚರ್ಗಳನ್ನ ರೆಡಿ ಮಾಡೋದು. ಈ ರೀತಿ ಸಣ್ಣ ಪುಟ್ಟ DIY ಸ್ಕಿಲ್ಗಳನ್ನು ಜಪಾನಿಗರು ಸಣ್ಣ ವಯಸ್ಸಿನಿಂದಲೇ ಕಲಿತಾರೆ. ಸೊ ಇಂತಹ ಕೆಲಸಗಳನ್ನು ಅವರೇ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಸಿಕ್ಕಾಪಟ್ಟೆ ಹಣ ಉಳಿತಾಯ ಆಗತ್ತೆ. ಸೊ ನೀವು ಕೂಡ ಹಣ ಉಳಿಸ್ಬೇಕಂತಂದರೆ ಇಂತಹ ಸ್ಕಿಲ್ಗಳನ್ನು ಕಲೀರಿ. ಸ್ವಲ್ಪ ಸ್ವಾವಲಂಬಿಗಳಾಗಿ, ಎಲ್ಲದಕ್ಕೂ ಕೂಡ ಬೇರೆಯವರನ್ನು ಕರ್ಸೋಕ್ಕೆ ಹೋಗಬೇಡಿ. ನೀವೇ ಮಾಡಿಕೊಂಡ್ರೆ ದುಡ್ಡು ಉಳಿಯುತ್ತೆ. ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಳೋದನ್ನು ಸ್ವಲ್ಪ ಕಲೀರಿ. ನಂಬರ್ 10, ದೇ ಡೆವಲಪ್ ಎನರ್ಜಿ ಸೇವಿಂಗ್ ಸ್ಕಿಲ್ಸ್. ಜಪಾನಿಗರ ಪ್ರಕಾರ ಎನರ್ಜಿ ವೇಸ್ಟ್ ಈಸ್ ಈಕ್ವಲ್ ಟು ಮನಿ ವೇಸ್ಟ್. ಅವ್ರು ಹೆಂಗೆ ಯೋಚನೆ ಮಾಡ್ತಾರಪ್ಪ ಅಂತಂದರೆ ನನ್ನ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅಂತಂದರೆ ಡೈರೆಕ್ಟಾಗಿ ದುಡ್ಡೇ ವೇಸ್ಟ್ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಉದಾಹರಣೆಗಾಗಿ ಹೇಳ್ಬೇಕಂತಂದರೆ ಮನೆಯಲ್ಲಿ ಅನಾವಶ್ಯಕವಾಗಿ ಎಲ್ಲ ಕಡೆ ಲೈಟ್ಸ್ ಹಚ್ಚೋ ಬದಲು ಅವರು ಕಿಟಕಿಗಳನ್ನೇ ಸರಿಯಾಗಿ ಸೆಟಪ್ ಮಾಡ್ತಾರೆ. ಮತ್ತು ಕಿಟಕಿಗಳನ್ನು ತೆರೆದಾಗ ನ್ಯಾಚುರಲ್ ಸನ್ಲೈಟ್ ಬರುತ್ತೆ. ಡೇ ಟೈಮ್ದಲ್ಲಿ ಲೈಟ್ ಹಚ್ಚೋ ಒಂದು ನೆಸೆಸಿಟಿ ಬರಲ್ಲಲ್ಲ. ಇಲ್ಲಿ ಇಲೆಕ್ಟ್ರಿಕ್ ಎನರ್ಜಿ ಉಳಿತಲ್ಲ, ಏನು ಉಳಿತು? ಅಲ್ಟಿಮೇಟ್ಲಿ ದುಡ್ಡೇ ಉಳಿತು. ಮನೆಯಲ್ಲಿ ಅನಾವಶ್ಯಕವಾಗಿ ಲೈಟ್ಗಳನ್ನು ಹಚ್ಚಿಬಿಡಲ್ಲ. ಅವಶ್ಯಕತೆ ಇಲ್ಲದೆ ಇರುವಾಗ ಅವರು ಹೊರಗಡೆ ಹೋಗುವಾಗ ಲೈಟ್ಗಳನ್ನು ಆಫ್ ಮಾಡಿ ಹೋಗ್ತಾರೆ. ಮತ್ತು ಅವಶ್ಯಕತೆ ಇಲ್ಲದೆ ಇರುವಾಗ ಫ್ಯಾನನ್ನು AC ಆಫ್ ಮಾಡ್ತಾರೆ. ಬಟ್ ಭಾರತದಲ್ಲಿ ಜನ ಹೆಂಗಿದ್ದಾರೆ? ಕೇರ್ಲೆಸ್ ನನ್ನ ಮಕ್ಕಳಿದ್ದಾರೆ. ಡೇ ಟೈಮ್ನಲ್ಲಿ ಲೈಟ್ ಹಚ್ಚೋದೇನೆ, ಅವ್ರ ಮನೆಯಲ್ಲಿ ಎಲ್ಲದೇ ಇದ್ದರೂ ಕೂಡ ಫ್ಯಾನ್ ಆನೇ ಇರುತ್ತೆ, TV ಆನೇ ಇರುತ್ತೆ, ಫ್ರಿಜ್ ಆನೇ ಇರುತ್ತೆ, ಮತ್ತು AC ಆನೇ ಇರುತ್ತೆ, ಲೈಟ್ಸ್ ಆನೇ ಇರ್ತವೆ. ಈ ರೀತಿ ಎಲ್ಲದರಲ್ಲೂ ಕೂಡ ಎನರ್ಜಿ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಜಪಾನಿಗರು ಎನರ್ಜಿಯನ್ನು ಸೇವ್ ಮಾಡ್ತಾರೆ, ಇದರಿಂದ ಅವರಿಗೆ ದುಡ್ಡು ಉಳಿಯುತ್ತೆ. ಸೊ ಅವ್ರು ಎಲ್ಲವನ್ನು ಕೂಡ ಸೇವ್ ಮಾಡ್ತಾರೆ. ಫುಡ್ ಆಗಿರಬಹುದು, ಟೈಮ್ ಆಗಿರಬಹುದು, ದುಡ್ಡು ಆಗಿರಬಹುದು, ಎಲ್ಲವನ್ನು ಕೂಡ ಸೇವ್ ಮಾಡ್ತಾರೆ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ವಿಸಿಟ್ www.roaringbusinessschool.com ಆರ್ ಚೆಕ್ ಲಿಂಕ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ನಂಬರ್ 11, ದೇ ಫಾಲೋ ಸ್ಟೀಲ್ತ್ ವೆಲ್ತ್ ರೂಲ್. ಜಪಾನಿಗರಿದಾರಲ್ಲ ಅವರು ಸ್ಟೀಲ್ತ್ ವೆಲ್ತ್ ರೂಲನ್ನು ಫಾಲೋ ಮಾಡ್ತಾರೆ. ನಾನು ಲುಕ್ ಪವರ್ ಅನ್ನೋ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಈ ಸ್ಟೀಲ್ತ್ ವೆಲ್ತ್ ಟೆಕ್ನಿಕ್ನ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರುವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಜಪಾನಿನಲ್ಲಿ ಜನ ಸಾಲ ಮಾಡಿ ಶೋಕಿ ಮಾಡೋಕ್ಕೆ, ಶ್ರೀಮಂತರಂತೆ ತೋರಿಸಿಕೊಳ್ಳೋಕ್ಕೆ ಒದ್ದಾಡಲ್ಲ. ಜಪಾನಿನಲ್ಲಿ ಈವನ್ ಮಿಲಿಯನಿಯರ್ಗಳು ಮತ್ತು ಬಿಲಿಯನಿಯರ್ಗಳು ಕೂಡ ಸಿಂಪಲ್ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾರೆ. ಸೊ ಅವರು ಸಿಂಪಲ್ ಆಗೇ ಓಡಾಡ್ತಾ ಇರ್ತಾರೆ. ಕಾಸ್ಟ್ಲಿ ಕಾರ್ ತರೋ ಬದಲು, ಲಕ್ಸುರಿ ಐಟಮ್ಸ್ಗಳನ್ನು, ಬ್ರ್ಯಾಂಡೆಡ್ ಫೋನ್ಗಳನ್ನು ತೆಗೆದುಕೊಳ್ಳುವ ಬದಲಿ, ಡಿಸೈನರ್ ಡ್ರೆಸ್ಗಳನ್ನು ತೆಗೆದುಕೊಳ್ಳುವ ಬದಲಿ ಅವರು ಸಿಂಪಲ್ ಆಗಿರುವ ಬಟ್ಟೆ, ಸಿಂಪಲ್ ಆಗಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡೋದು, ಸಿಂಪಲ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ. ಬಿ ಸಿಂಪಲ್ ಆ್ಯಂಡ್ ಹಂಬಲ್ ಆ್ಯಂಡ್ ಫಾಲೋ ಸ್ಟೀಲ್ತ್ ವೆಲ್ತ್ ರೂಲನ್ನು ಫಾಲೋ ಮಾಡೋದ್ರಿಂದ ಜಪಾನಿನ ಜನ ಶ್ರೀಮಂತರಾಗಿದ್ದಾರೆ ಮತ್ತು ಸಾಲ ಮುಕ್ತ ಜೀವನವನ್ನು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಬಟ್ ಭಾರತದಲ್ಲಿ ಏನಾಗಿದೆ, ಸಾಲ ಮಾಡಿ ಶೋಕಿ ಮಾಡೋದು, ದುಂದು ವೆಚ್ಚ ಮಾಡೋದು, ಅದಕ್ಕಾಗಿ ಒದಾಡಿ ಸಾಯ್ತಾ ಇವೆ, ಲೋನ್ನಲ್ಲಿ ಬದುಕ್ತಾ ಇವೆ, ನೆಮ್ಮದಿ ಇಲ್ಲ ಇವಕ್ಕೆ. ಜಪಾನಿಗರು ಈ ಸ್ಟೇಟಸ್ಗಿಂತ ಮತ್ತು ಶೋ ಅಪ್ಗಿಂತ
ಫೈನಾನ್ಷಿಯಲ್ ಸಕ್ಸಸ್ಗೆ ಮತ್ತು ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಂಬರ್ 2, ದೇ ಡೋಂಟ್ ಫಾಲ್ ಫಾರ್ ನ್ಯೂ ಟ್ರೆಂಡ್ಸ್. ಜಪಾನಿಗರು ಆರ್ಟ್ ಆಫ್ ನಾನ್ ಫಾಲೋಯಿಂಗ್ ಕನ್ಸ್ಯೂಮರಿಸಮ್ ಅನ್ನು ಕಲ್ತಿದ್ದಾರೆ. ಅಂದರೆ ಹೊಸದು ಯಾವುದೋ ಟ್ರೆಂಡ್ ಬಂತಂತೇಳಿ ಜಪಾನಿಗರು ಅದನ್ನು ತೊಗೊಳ್ಳೇಬೇಕು ಅಂತೇಳಿ ಇಷ್ಟಪಡಲ್ಲ. ಅವರು ತಮ್ಮ ಡಿಸೈರ್ಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಕಲೆಯನ್ನು ಕಲ್ತಿದ್ದಾರೆ. ಹೊಸ ಐಫೋನ್ ಬಂತು, ಹೊಸ ಕಾರ್ ಬಂತು, ಹೊಸ ವಸ್ತು ಬಂತು, ಹೊಸ ಬ್ರ್ಯಾಂಡ್ ಬಂತು, ಮಾಡಲ್ ಬಂತು ಅಂತೇಳಿ ಅವರು ನಮ್ಮ ಥರ ಮೂರ್ಖರ ಥರ ಜಪಾನಿಗರು ಖರೀದಿ ಮಾಡಲ್ಲ. ಹೊಸ ಐಫೋನ್ ಬರುತ್ತೆ, ಹೊಸ ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ, ಅದನ್ನೇನು ಖರೀದಿ ಮಾಡೋದಿದೆ. ಹೊಸ ಕಾರು ಪ್ರತಿ ಸಲ ಮಾಡಲ್ ಬಂದೇ ಬರುತ್ತೆ, ಹೊಸ ಬಟ್ಟೆ ಅದರಲ್ಲಿ ಚೇಂಜಸ್ಸು ಬಂದೇ ಬರ್ತವೆ. ಅವರು ಯುಟಿಲಿಟಿಯಾಗಿ ನೋಡ್ತಾರೆ ಎಲ್ಲವನ್ನ ಕೂಡ. ಅದನ್ನು ಶೋಕಿ ಸ್ಟೇಟಸ್ ಅಂತೇಳಿ ಶೋ ಅಪ್ ಅಂಥೇಳಿ ನೋಡಲ್ಲ. ಸೊ ಜಪಾನಿನ ಜನ ಈ ಸ್ಕಿಲ್ಲನ್ನು ತುಂಬಾ ಪರ್ಫೆಕ್ಟಾಗಿ ಕಲ್ತಿದ್ದಾರೆ. ಅವರು ಟ್ರೆಂಡ್ಗಳನ್ನು ಡಿಸ್ಫಾಲೋ ಮಾಡ್ತಾರೆ ಮತ್ತು ತಮ್ಮ ದುಡ್ಡನ್ನು ಉಳಿಸ್ತಾರೆ. ನಂಬರ್ 13, ದೇ ಬೈ ಕ್ವಾಲಿಟಿ ಥಿಂಗ್ಸ್ ಓನ್ಲಿ. ಜಪಾನಿನ ಜನ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ಕ್ವಾಲಿಟಿ ಹೆಚ್ಚಿರುವ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಚೀಪ್ ಪ್ರಾಡಕ್ಟ್ಸ್ಗಳನ್ನು ಅವರು ಖರೀದಿ ಮಾಡೋಕ್ಕೆ ಹೋಗಲ್ಲ. ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡಲ್ಲ, ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾರೆ. ಒಂದು 2 ರೂಪಾಯಿ ಜಾಸ್ತಿ ಖರ್ಚಾಗ್ಲಪ್ಪ, ಜಾಸ್ತಿ ದಿನ ತಾಳಿಕೆ ಬರಬೇಕು ಅಂಥ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಸೊ ನಮ್ಮ ಭಾರತೀಯರು ಏನು ಮಾಡ್ತಾರೆ, ಸ್ವಸ್ಥ ಸಿಗತ್ತೆ ಅಂತ ತರ್ತಾರೆ, ಒಂದು ವಾರದಲ್ಲಿ ತಿಂಗಳಲ್ಲಿ ಮತ್ತೆ ಮುರಿದೋಗುತ್ತೆ, ಮತ್ತೆ ತರ್ತಾರೆ. ಸೊ ವರ್ಷಕ್ಕೆ 12 ಸರ್ತಿ ಖರೀದಿ ಮಾಡೋ ಬದಲು ಅವರು ವರ್ಷಕ್ಕೆ ಒಂದೇ ಸರ್ತಿ ಚೆನ್ನಾಗಿರೋ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಅವರು ಲಾಂಗ್ ಟರ್ಮ್ನಲ್ಲಿ ಯೋಚನೆ ಮಾಡ್ತಾರೆ. ಹೀಗಾಗಿ ಜಾಸ್ತಿ ದುಡ್ಡು ಅವರಿಗೆ ಉಳಿತಾ ಇದೆ. ನಂಬರ್ 14, ದೇ ವೇರ್ ವರ್ಕ್ ಯೂನಿಫಾರ್ಮ್ಸ್ ಆ್ಯಂಡ್ ಸಿಂಪಲ್ ಆಫೀಸ್ ಕ್ಲಾತ್ಸ್. ಜಪಾನಿಗರು ತಮ್ಮ ಆಫೀಸ್ನ ಮತ್ತು ವರ್ಕ್ ಯೂನಿಫಾರ್ಮ್ ಇರುತ್ತಲ್ಲ ಅವುಗಳನ್ನು ಫಾಲೋ ಮಾಡ್ತಾರೆ. ಅದರಲ್ಲಿ ನಾಚಲ್ಲ, ಅವರು ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ನಾಚಲ್ಲ. ಅವ್ರು ಕೆಲಸಕ್ಕೆ ಹೋಗುವಾಗ ಅದಕ್ಕಂತಲೇ ಒಂದು ಯೂನಿಫಾರ್ಮ್ ಇದೆ, ಆಫೀಸಿಗೆ ಹೋಗುವಾಗ ಅದಕ್ಕಂತಲೇ ಒಂದು ಸಿಂಪಲ್ ಆಗಿರೋ ಆಫೀಸ್ ಡ್ರೆಸ್ಗಳಿರ್ತವೆ, ಡ್ರೆಸ್ ಕೋಡ್ ಇರುತ್ತೆ. ಸೊ ಅದನ್ನು ಅವರು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ. ಬಟ್ ನಮ್ಮಲ್ಲಿ ಏನು ಮಾಡ್ತಾರೆ ಜನ, ಯೂನಿಫಾರ್ಮ್ ಇರಬಾರ್ದು, ಕಲರ್ ಡ್ರೆಸ್ಗಳು. ಸೊ ಯೂನಿಫಾರ್ಮ್ ಮಾಡಿದ್ದಾರೆ ಅಂತಂದರೆ ಉದ್ದೇಶ ಏನು, ಎಲ್ಲರೂ ಸಮಾನತೆಯಿಂದ ಇರಬೇಕು. ಸ್ಕೂಲಲ್ಲಿ ಯಾಕೆ ಯೂನಿಫಾರ್ಮ್ ಮಾಡಿರ್ತಾರೆ, ಅಲ್ಲಿ ಶ್ರೀಮಂತರ ಮಕ್ಕಳು ಕೂಡ ಓದ್ತಾ ಇರ್ತಾರೆ, ಬಡವರ ಮಕ್ಕಳು ಕೂಡ ಓದ್ತಾ ಇರ್ತಾರೆ. ಶ್ರೀಮಂತರ ಮಕ್ಕಳು ಕೋಟ್ ಹಾಕೊಂಡು ಬರೋದು, ಬಡವರ ಮಕ್ಕಳು ಹರಿದಿರೋ ಬಟ್ಟೆ ಹಾಕೊಂಡು ಬರೋದು ಸರಿ ಕಾಣಿಸಲ್ಲ, ಸಮಾನತೆ ಅನಿಸಲ್ಲ, ಅವರು ಒಗ್ಗಟ್ಟಾಗಿರೋಕ್ಕಾಗಲ್ಲ ಅಂತಲೇ ಯೂನಿಫಾರ್ಮ್ ಮಾಡಿರ್ತಾರೆ. ಅದೇ ರೀತಿ ಕಂಪ್ನಿಗಳಲ್ಲಿ, ಸ್ಟಾರ್ಟಪ್ ಟೀಮ್ಗಳಲ್ಲಿ ನಮ್ಮಲ್ಲಿ ಕೂಡ ಯೂನಿಫಾರ್ಮ್ ಇದೆ ನೋಡಿ. ನಾನು ಕೂಡ ಈಗ ನಮ್ಮ ಕಂಪನಿಯ ಸ್ಟಾರ್ಟಪ್ನ ಯೂನಿಫಾರ್ಮ್ ಮೇಲೇ ಇರುವೆ, ಟಿ ಶರ್ಟ್ ಮೇಲೇ ಇರುವೆ. ಸರಿನಾ? ಇದು ಇರೋದ್ರಿಂದ ದಿನ ಟೆನ್ಷನ್ ಇರಲ್ಲ, ದಿನ ಒಂದು ಹೊಸ ಟಿ ಶರ್ಟ್ ಹಾಕೋಬೇಕು, ದಿನ ಹೊಸ ಡ್ರೆಸ್ ಹಾಕೊಂಬರ್ಬೇಕು ಅಂತ ಟೆನ್ಷನ್ ಇರಲ್ಲಲ್ಲ. ನಮ್ಮಲ್ಲಿ 4-5 ಜನ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾಯಿದ್ದಾರೆ, ಹುಡುಗಿರು ಕೂಡ ನಮ್ಮ ಸ್ಟಾರ್ಟಪ್ಪಲ್ಲಿ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಟೆನ್ಷನ್ ಇಲ್ಲ. ಸೊ ನಮ್ಮ ಅಕ್ಕ ಕೂಡ ಅದೇ ಡ್ರೆಸ್ಗಳನ್ನ ಹಾಕೊಂಡ್ಬಂದಿರ್ತಾಳೆ ಅದೇ ಥರದ್ದು, ಮತ್ತು ಇವರು ಕೂಡ ಅದೇ ಥರ ಹಾಕೊಂಡ್ಬಂದಿರ್ತಾರೆ. ಸೊ ನಾನೇ ಟಿ ಶರ್ಟ್ ಹಾಕೊತೀನಿ, ನಮ್ಮ ಟೀಮ್ ಮೆಂಬರ್ಸ್ ಕೂಡ ಅದನ್ನೇ ಹಾಕ್ಕೊಂಡಿರ್ತಾರೆ. ಸಮಾನತೆಯೂ ಬರುತ್ತೆ, ಮತ್ತು ಪ್ರತಿದಿನ ಹೊಸ ಬಟ್ಟೆ ಹಾಕೋಬೇಕು ಅನ್ನೋ ಟೆನ್ಷನ್ ಹೋಗುತ್ತೆ. ಸೊ ಜಪಾನಿಗರು ಇದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ಮಲ್ಲಿ ಇನ್ನೂ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಯೂನಿಫಾರ್ಮ್ ಇದೆ ಅಂತಂದರೆ ಅದನ್ನೊಂದು ಸಲ ಕೀಳಾಗಿ ನೋಡ್ತೀವಿ, ಒಂದು ಸ್ವಲ್ಪ ಹೀಗೆ ಮುಜುಗುರದಿಂದ ನೋಡ್ತೀವಿ. ಬಟ್ ಅವರು ಅದನ್ನ ರಿಸ್ಪೆಕ್ಟ್ಫುಲ್ಲಿ ನೋಡ್ತಾರೆ. ಸೊ ಈ ರೀತಿ ಯೂನಿಫಾರ್ಮು ಮತ್ತು ಆಫೀಸ್ ಡ್ರೆಸ್ ಕೋಡನ್ನು ಫಾಲೋ ಮಾಡೋದ್ರಿಂದ ಹೊಸ ಡ್ರೆಸ್ ತರೋಕ್ಕೆ ಏನು ಖರ್ಚಾಗತ್ತಲ್ಲ ಅದು ಉಳಿಯುತ್ತೆ, ಮತ್ತು ಸ್ಟೇಟಸ್ ಕೂಡ ಸರಿಯಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ನಂಬರ್ 15 ಆ್ಯಂಡ್ ಲಾಸ್ಟ್, ದೇ ಪ್ರಿಫರ್ ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಜಪಾನಿನ ಜನ ಅನಾವಶ್ಯಕವಾಗಿ ತಮ್ಮ ಸ್ವಂತ ವೆಹಿಕಲನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಆಲ್ಮೋಸ್ಟ್ ಆಲ್ ಜನ ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾರೆ ಮತ್ತು ಸೈಕಲ್ ಮೇಲೆ ತಿರುಗಾಡ್ತಾರೆ. ಸೈಕಲ್ ಮೇಲೆ ತಿರುಗಾಡೋದಂತಂದರೆ ಒಂಥರ ಅವರಿಗೆ ಪ್ರೌಡ್ ಫೀಲು, ವೈಸ್, ಈಸ್ ಬುದ್ಧಿವಂತ. ಬಟ್ ನಮ್ಮಲ್ಲಿ ಯಾರಾದರೂ ಸೈಕಲ್ ಮೇಲೆ ತಿರುಗಾಡ್ತಾ ಇದ್ರೆ ಜನ ಏನಂತಾರೆ, ಬುದ್ಧಿವಂತ ಅನ್ನಲ್ಲ, ಭಿಕಾರಿ ಇದ್ದಾನೆ, ಬಡವನಿದ್ದಾನೆ, ಅದಕ್ಕೆ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾನೆ ಅಂತಾರೆ. ಸೊ ನಾನು ಸೈಕಲ್ ತರೋಕ್ಕೆ ಹೋದಾಗ ಮತ್ತು ಸೈಕಲ್ ತಂದಾಗ ನಾನು ಕೆಲವೊಂದಿಷ್ಟು ಫ್ರೆಂಡ್ಸ್ಗಳು, ನೀನು ಯಾಕೋ ಸೈಕಲ್ ತೊಗೊತಾ ಇದೆಯಾ, ನಿಮ್ಮ ಮನೇಲಿ 2 ಕಾರ್ ಇದೆಯಲ್ಲ, ನಿಂದೊಂದಿದೆ, ನಿಮ್ಮ ಮಕ್ಕಂದೊಂದಿದೆ, ಛೋಟಾ ಹಾತಿನೋ ಇದೆ, ನಿಂದು ಇದೆ, ಮತ್ತೊಂದು ಡಸ್ಟರ್ ಇದೆ, ಮತ್ತೊಂದು 3 ಕಾರ್ ಇವೆ, ಮತ್ತೆ ಯಾಕೆ ಸೈಕಲ್ಲು? ಅಲ್ಲ ಗುರು, ಹೆಲ್ತ್ಗಾಗಿ ಸೈಕಲ್ ತರ್ತಾ ಇದ್ದೀನಿ. ಸೊ ಆಫೀಸ್ 2 ಕಿಲೋಮೀಟರ್ದಲ್ಲಿದೆ, ಸೈಕಲ್ ಮೇಲೆ ಹೋದರೆ ಹೊಟ್ಟೆ ಸ್ವಲ್ಪ ಕರಗತ್ತೆ ಅಂತೇಳಿ ನಾನು ತಂದಿದ್ದೀನಿ. ಬಟ್ ಜನ ಹಂಗೆ ಯೋಚನೆ ಮಾಡ್ತಾ ಇಲ್ಲ. ಕೆಲವೊಂದಿಷ್ಟು ಫ್ರೆಂಡ್ಸ್ ಅಂದರು, ದುಡ್ಡು ಏನಾದರೂ ಕಮ್ಮಿ ಬಿದ್ದಿದೇನಾ, ಲಾಸಿಗೆ ಹೋದೇನಾ, ಹಿಂಗೆ ಕೇಳ್ತಾರೆ. ಅಂದರೆ ಸೈಕಲ್ ಮೇಲೆ ಹೋಗ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿನ ಪ್ರೌಡ್ ಫೀಲ್ ಆಗಿ ನೋಡಲ್ಲ, ವೈಸ್ ಅಂತ ನೋಡಲ್ಲ. ನಮ್ಮಲ್ಲಿ ಅವನ ಭಿಕಾರಿ ಅಂತೇಳಿ ನೋಡ್ತಾರೆ, ಬಡವ ಅಂತೇಳಿ ನೋಡ್ತಾರೆ. ಇನ್ನು ಜಪಾನಿಗರು ಯಾವುದೇ ಮುಜುಗುರ ಇಲ್ಲದೆ ಬಿಂದಾಸಾಗಿ ಹೆಮ್ಮೆಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಬಸ್ಸನ್ನು, ಆಟೋ ರಿಕ್ಷಾಗಳನ್ನು, ಟ್ರೈನನ್ನು ಯೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಹೆಂಗೆ ಯೋಚನೆ ಮಾಡ್ತಾರೆ, ಅವನು ಬಸ್ಸಲ್ಲಿ ಓಡಾಡ್ತಾ ಇದ್ದರೆ, ಟ್ರೈನಲ್ಲಿ ಓಡಾಡ್ತಾ ಇದ್ದರೆ ಹೀ ಈಸ್ ಪುವರ್, ಬಡವರಿದ್ದಾರೆ ಅದಕ್ಕೆ ಓಡಾಡ್ತಾ ಇದ್ದಾರೆ ಅಂತಾರೆ. ಕಾರಲ್ಲಿ ಓಡಾಡ್ತಾ ಇದ್ದರೆ, ಸಾಲ ಮಾಡಿ ಕಾರಲ್ಲಿ ಓಡಾಡೋರು ಇವರಿಗೆ ಶ್ರೀಮಂತರ ಥರ ಕಾಣಿಸ್ತಾರೆ. ದುಡ್ಡು ಉಳಿಸ್ಕೋದಕ್ಕಾಗಿ, ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬಿಲ್ಡ್ ಮಾಡೋದಕ್ಕಾಗಿ
ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡೋದಕ್ಕಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋರು ಇವ್ರ ಕಣ್ಣಿಗೆ ಬಡವರಾಗಿ ಕಾಣಿಸ್ತಾರೆ. ಭಾರತೀಯರ ಮೆಂಟ್ಯಾಲಿಟಿ ಈ ವಿಚಾರದಲ್ಲಂತೂ ಸರಿ ಇಲ್ಲ. ಸೊ ಜಪಾನಿಗರು ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ದುಡ್ಡು ಉಳಿತಾಯ ಮಾಡ್ತಾರೆ, ಟೈಮ್ ಉಳಿತಾಯ ಮಾಡ್ತಾರೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ರೆ ಆಟೋಮೆಟಿಕಲಿ ವೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿ ಅವರು ಹೈಯರ್ ಆರ್ಡರ್ ಥಿಂಕಿಂಗನ್ನು ಮಾಡ್ತಾರೆ. ನಮ್ಮಲ್ಲಿ ಆ ಹೈಯರ್ ಆರ್ಡರ್ ಥಿಂಕಿಂಗ್ ಯಾವಾಗ ಬರುತ್ತೋ ಯಾವನಿಗೆ ಗೊತ್ತು. ಈ ಥರ ಈ 15 ಬೆಸ್ಟ್ ಆಗಿರುವ ಮನಿ ಹ್ಯಾಬಿಟ್ಸ್ಗಳನ್ನು, ದುಡ್ಡು ಉಳಿಸುವ ವಿಚಾರಗಳನ್ನು ನಾನು ಜಪಾನಿಗರಿಂದ ಕಲ್ತಿರುವೆ ವಿತ್ ದ ಹೆಲ್ಪ್ ಆಫ್ ಮೈ ಟ್ರಾವೆಲ್ ಲಾಗರ್ ಫ್ರೆಂಡ್. ಸೊ ನಿಮಗೂ ಕೂಡ ಅವಶ್ಯಕತೆ ಇದೆ, ಬೇಕಂತ ಅನಿಸಿದರೆ, ನೀವು ಕೂಡ ಫೈನಾನ್ಷಿಯಲ್ ಫ್ರೀಡಮನ್ನು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಂತ ಅಂದ್ಕೊಂಡಿದ್ದರೆ ಈ ಒಂದು ಟೆಕ್ನಿಕ್ಸ್ಗಳನ್ನು, ಮನಿ ಹ್ಯಾಬಿಟ್ಸ್ಗಳನ್ನು ನೀವು ಅಡಾಪ್ಟ್ ಮಾಡ್ಕೋಬೋದು. ಸೊ ನಿಮಗೆ ಇದ್ರ ಮೇಲೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.